ಅಲ್ಲೇನೋ ನೋಡ್ತಿದ್ಯಾ? ಸರಿಯಾಗಿ ನೋಡ್ಕೊಂಡು ತಿನ್ಸು. ಇದೇನೇ ಲಕ್ಷ್ಮಿ ನಿಂದು ಹೊಸ ಅವತಾರ? ಮೊದ್ಲೆಲ್ಲ ಹಾವು ಮುಂಗ್ಸಿ ತರ ಕಿತ್ತಾಡ್ತಿದ್ರಿ, ಆದ್ರೆ ಈಗ ನೋಡಿದ್ರೆ ಆದಿ ಹತ್ರನೇ ಊಟ ಮಾಡಿಸ್ಕೋತಿದ್ಯಾ. ಅಂತದೇನ್ ಮೋಡಿ ಮಾಡಿದ್ಯಾ? ಮೋಡಿನೂ ಇಲ್ಲ, ಏನೂ ಇಲ್ಲ. ಇವಳಿಗೆ ಸ್ವಲ್ಪ ಹೆಲ್ತ್ ಸರಿ ಇಲ್ಲ. ಇವಳನ್ನ ಇವತ್ತೊಂದಿನ ಚೆನ್ನಾಗಿ ನೋಡ್ಕೋಬೇಕು. ಸುಮ್ಮನೆ ಆಮೇಲೆ ಕಾಲೇಜ್ ತುಂಬ ಯಾ 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 ಅಂತ ಓಡಾಡ್ಬಿಟ್ರೆ ಕಷ್ಟ ಅಲ್ವಾ? ಅದಕ್ಕೆ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ. ಹಿಂಗೆಲ್ಲ ಹೇಳಿದ್ರೆ ನಾವು ನಂಬಿಡ್ತೀವಾ? ಕಾಲೇಜ್ ಸೇರ್ದಂಗಿಂದ ನಾವು ನೋಡಿಲ್ವಾ ನೀನ್ ಲಕ್ಷ್ಮಿ ಜೊತೆ ಹೆಂಗಿದ್ಯಾ ಅಂತ? ಆ ಶಮಿತನ್ ಜೊತೆ ಫ್ರೆಂಡ್ಶಿಪ್ಪು, ಈ ಲಕ್ಷ್ಮಿ ಜೊತೆ ಯಾವಾಗ್ಲೂ ಜಗಳ ಆಡ್ತಿರ್ತೀಯ. ಇಷ್ಟ ದಿನ ಹೇಗಿತ್ತು ನನಗೆ ಗೊತ್ತಿಲ್ಲ, ಆದ್ರೆ ಇವತ್ ಮಾತ್ರ ಆದಿ ನನ್ನ ಜೊತೆಲೇ ಇರ್ತಾನೆ. ಇವತ್ತು ಆ ದೇವ್ರೇ ಬಂದ್ ಕರೆದ್ರು ಆದಿ ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಏಯ್, ಇಲ್ಲೇ ಕೂತಿದ್ದೀನಿ ತಾನೆ, ಅದ್ಯಾಕೆ ಇಡೀ ಕಾಲೇಜ್ಗೆ ಕೇಳಿಸೋ ಥರ ಕೂಗ್ತೀಯಾ? ಬಾಯಿ ಮುಚ್ಕೊಂಡು ತಿನ್ನೋದು ಕಲ್ತ್ಕೊ. ತಗೋ. ನೋಡೆ ಶಮಿತಾ, ನಿನಗೆ ಕೇಳಿಸ್ಲಿ ಅಂತಾನೆ ಇಷ್ಟು ಜೋರಾಗಿ ಹೇಳ್ತಿದ್ದಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡು ಇಲ್ಲಿ ಇರ್ಬೇಕೇನೆ? ಛೇ, ಬಾ ಇಲ್ಲಿಂದ ಹೋಗೋಣ. ಕೋಳಿ ಕುಂದಿದ ತಕ್ಷಣ ನವಿಲ್ ಆಗ್ಬಿಡಲ್ಲ ಕಣೆ. ಆದಿ ಯಾವತ್ತಿದ್ರು ನನ್ನ ಫ್ರೆಂಡ್. ಅವ್ನು ನನ್ನ ಮಾತನ್ನ ಕೇಳ್ತಾನೆ. ಏನೋ ಒಂದು ಮಾರ್ಕ್ಸ್ ಕಡಿಮೆ ತೆಗ್ದ ಅಂತ ಇವ್ಳು ಚಾಲೆಂಜ್ ಹಾಕಿ ಆಟ ಆಡಿಸ್ತಿದ್ದಾಳೆ. ಆದರೂ ಇದನ್ನೆಲ್ಲ ನಮ್ಮಿಂದ ನೋಡಕ್ ಆಗ್ತಿಲ್ಲ ಕಣೆ. ಆದಿನ ನೋಡಿದ್ರೆ ಪಾಪ ಅನ್ಸುತ್ತೆ. ನನ್ನ ಕೋಪಕ್ಕೂ ಒಂದು ಲಿಮಿಟ್ ಇದೆ ಕಣೋ. ಅದೇನಾದ್ರೂ ಬ್ಲಾಸ್ಟ್ ಆದ್ರೆ ಲಕ್ಷ್ಮಿ ಕತೆ ಏನಾಗುತ್ತೆ ಅಂತ ಒಂದ್ಸಲಿ ಯೋಚನೆ ಮಾಡು. ಆದರೂ ಇವತ್ತೇನು ಮಾಡೋಕ್ಕಾಗಲ್ಲ ಅನಿಸ್ತಿದೆ. ಯಾಕಂದ್ರೆ ಈಗ ಆದಿ ಅವಳ ಕೈಗೊಂಬೆ. ಅವಳು ಆಡ್ಸ್ದಂಗೆ ಅವ್ನು ಆಡ್ತಾ ಇದ್ದಾನೆ. ನನ್ನ ಆದಿ ಬಗ್ಗೆ ನನಗೆ ನಂಬಿಕೆ ಇದೆ. ಅವಳನ್ನ ಹೇಗಾದ್ರೂ ಯಾಮಾರಿಸಿ ಅವ್ನು ನನ್ನ ಹತ್ರ ಓಡ್ ಬಂದೇ ಬರ್ತಾನೆ. ಇಷ್ಟೆಲ್ಲ ಆದ್ರೂ ಅವ್ನು ಇನ್ನೂ ನಿನ್ನ ಮಾತು ಕೇಳ್ತಾನೆ ಅಂತ ನಂಬಿಕೆ ಇದೆಯಾ? ನಾನು ನನ್ನನ್ನು ನಂಬದೇ ಇರ್ಬೋದು, ಆದ್ರೆ ಆ ದಿನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬ್ತೀನಿ. ಕೆಮ್ಮಿದ್ರೆ ನೀರು ಕುಡಿಸ್ಬೇಕು ಅನ್ಕೋತಾಗಲ್ವಾ? ನಾನು ಎಲ್ಲಿ ತಿನ್ಸ್ತಾ ಇರೋದು ಕಾಣ್ತಾ ಇಲ್ವಾ? ನೀನೇ ಎತ್ಕೊಂಡು ಕುಡಿ. ನಾನು ಇಲ್ಲಿ ಓದ್ಕೋತಾ ಇಲ್ವೇನೋ? ತಿನ್ನಿಸ್ತಾ ಇರೋ ನೀನು ಅಂದ್ಮೇಲೆ ನೀನೇ ತಾನೇ ನೀರು ಕುಡಿಸ್ಬೇಕು. ಇನ್ನೊಂದ್ಸಲ ಕೆಮ್ಮು ಬಂದಾಗ ನೆತ್ತಿಗೆ ತಟ್ಟಿ ನೀರು ಕುಡಿಸ್ಬೇಕು, ಗೊತ್ತಾಯ್ತಾ? ನಾನು ಎಮ್ಮೆ ಅನ್ಕೊಂಡಿದ್ಯಲ್ಲ, ಹಂಗೆ ತಡ್ತಿದ್ಯಲ್ಲ. ಚಿಮ್ಮೆ ಅಲ್ಲ, ಹೆಮ್ಮಾರಿ. ಏನೋ ಏನೂ ಇಲ್ಲಪ್ಪ, ನನಗೆ ಹೆಂಗೆ ತಟ್ಟಬೇಕು ಅಂತ ಗೊತ್ತಾಗ್ಲಿಲ್ಲ. ಸಾರಿ. ನಿಧಾನಕ್ಕೆ ತಟ್ಟಿ ನೀರು ಕುಡಿಸು. ಏಯ್, ಇದು ನಿಮ್ಮಿಬ್ಬರಿಗೆ ಅಪ್ಲಿಕೇಬಲ್ ಅಲ್ಲ, ನನಗ್ ಮಾತ್ರ. ಇನ್ನೊಂದ್ಸಲ ಏನಾದ್ರೂ ಕೆಮ್ಮಿದ್ರೆ ರೊಟ್ಟಿ ತರ ತಟ್ಟಬಿಡ್ತೀನಿ. ನನ್ನ ಆದಿನ ಒಳ್ಳೆ ಸರ್ವೆಂಟ್ ತರ ನೋಡ್ತಿದ್ದಾಳೆ. ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಕಣೆ. ನೋಡೆ, ಆದಿನೇ ಸುಮ್ಮನೆ ಇರ್ಬೇಕಾದ್ರೆ ನೀನೇನು ಮಾಡೋಕ್ಕಾಗುತ್ತೆ? ಆದರೂ ಚಾಲೆಂಜ್ ಅಂತ ಈಗೆಲ್ಲ ಆಟ ಆಡಿಸ್ತಾರ? ನನಗೇನೋ ಇವಳು ಆದಿ ಮೇಲೆ ಮಾಟ ಮಂತ್ರ ಮಾಡಿಸಿದ್ದಾಳೆ ಅನ್ಸುತ್ತೆ. ಸುಮ್ಮನೆ ಏನೇನೋ ಬಾಯ್ಗೆ ಬಂದಾಗೆಲ್ಲ ಮಾತಾಡ್ಬೇಡ ಕಣೆ. ಅವ್ನು ಬೀಳೋದು ನನ್ನ ಕಣ್ಣೋಟಕ್ಕೆ ಹೊರತು ಅವಳ ತಂತ್ರ ಮಂತ್ರಕ್ಕಲ್ಲ. ಯಜಮಾಂತಿ ಮೇಡಮ್, ಇನ್ನೂ ಏನಾದರೂ ಬೇಕಿತ್ತಾ? ಏನು ಬೇಡ, ತಾವು ತೆಪ್ಪ ಕೂತಿದ್ರೆ ಸಾಕು. ಹಾಗಾದರೆ ನಾನು ಲೈಬ್ರರಿಲಿ ಸ್ವಲ್ಪ ಓದ್ಕೋಬೇಕಿತ್ತು, ಹೋಗ್ಬೋದಾ? ಹೌದಾ, ನಡೀರಿ, ನಾನು ನಿಮ್ಮ ಜೊತೆಗೆ ಬರ್ತೀನಿ. ಒಟ್ಟಿಗೆ ಕುತ್ಕೊಂಡು ಓದ್ಕೊಳ್ಳೋಣ. ಪರವಾಗಿಲ್ಲ ಬಿಡಿ, ನಾನು ನಿಮ್ಮ ಜೊತೆನೇ ಓದ್ಕೋತೀನಿ. ಹೇಗೆ ನಡೀತಾ ಇದೆ ಬಿಸ್ನೆಸ್ಸು ನೋಡಿ? ಈ ಸತಿನೂ ಏನಾದರೂ ಲಾಸ್ ಮಾಡ್ಕೊಂಡು ಬಂದರೆ ನಾನಂತೂ ಸುಮ್ಮನಿರಲ್ಲ. ಇದು ಹೇಳ್ಕೊಳಕ್ಕೆ ಮಾತ್ರ ದೊಡ್ಡ ಮನೆ, ಆದರೆ ಯಾವುದಕ್ಕೂ ಫ್ರೀಡಮ್ ಇಲ್ಲ. ಎಲ್ಲದಕ್ಕೂ ಕಂಡೀಷನ್ ಅಪ್ಲೈ ಅನ್ನೋ ಹಾಗಿರಬೇಕು. ನನಗಂತೂ ಸಾಕಾಗೋಗಿದೆ. ಈ ಜಂಜಾಟದಿಂದ ಹೊರಗೆ ಬರಬೇಕು ಅಂದರೆ ನೀವೇನಾದರೂ ಬಿಸ್ನೆಸ್ಸಲ್ಲಿ ಸಾಧನೆ ಮಾಡಬೇಕು, ಅರ್ಥ ಆಯ್ತಾ? ರೀ, ಇವತ್ತು ಲಕ್ಷ್ಮಿ ಮಾಡಿದ ಕೆಲಸದಿಂದ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ರೀ. ನೀವು ಹೇಳಿದ ಹಾಗೆ ಅವಳು ಈ ಮನೆ ಸೊಸೆ ಮಾತ್ರ ಅಲ್ಲ, ಈ ಮನೆ ಮಗಳೇ.
ನಾನು ಮತ್ತೆ ಫೋನ್ ಮಾಡ್ತೀನಿ. ಸರೋಜಾ ಸಾಕು ಬಿಡು. ನನ್ನ ಕಾಲು ನೋವು ಹೋಗ್ಸೋಕೋಗಿ ನೀನು ನಿನ್ನ ಕೈ ನೋವು ಮಾಡ್ಕೋತೀಯ ಅಷ್ಟೆ. ಓಹೋ, ನೀವು ನನ್ನ ಕಾಲು ಒತ್ತೋವಾಗ ನಿಮ್ಮ ಕೈ ನೋವಾಗಲ್ವೇನೋ? ಅದು ಹೆಣ್ತಿರ್ ಪಾದದಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾಳಂತೆ. ಹೆಣ್ತಿರ್ ಪಾದನ ಎಷ್ಟು ಒತ್ತುತ್ತೀವೋ ನಾವು ಅಷ್ಟು ಎತ್ತರಕ್ಕೆ ಬೆಳಿತೀವಂತೆ. ಅದಕ್ಕೆ ಸಾಕ್ಷಿ ನೋಡು ನಾನೇ ಇಲ್ವಾ? ಹೌದೌದು, ಸಾಕು ಸುಮ್ಮನೆ ಇರಿ. ಇದನ್ನ ಹೆಂಡತಿ ಕಾಲು ಯಾರು ಒತ್ತಾರ ನೋಡಿ ಅವನೇ ಹೇಳಿರ್ಬೇಕು ಅನ್ಸುತ್ತೆ. ಗಂಡನ ಜೊತೆ ಸುಖವಾಗಿ ಇರಬೇಕಾಗಿರೋ ನಾನು ಅವನಿಂದ ದೂರ ಇದ್ದೀನಿ. ಈ ವಯಸ್ಸನ್ನು ಇವರು ರೊಮ್ಯಾಂಟಿಕ್ ಆಗಿದ್ದಾರೆ. ರೀ, ನಮ್ಮ ಆದಿಲಕ್ಷ್ಮಿನೂ ಇಬ್ಬರು ಒಬ್ರಿಗೊಬ್ರು ಜೊತೆಯಾಗಿ ಅರ್ಥ ಮಾಡ್ಕೊಂಡು ಬದುಕಬೇಕು ಅನ್ನೋದೇ ನನ್ನ ಆಸೆ ರೀ. ನಿನ್ನ ಆಸೆನೇ ನನ್ನ ಆಸೆನೂ ಸರೋಜ. ಈ ಆದಿನ ಬಗ್ಸೋದಕ್ಕೆ ಲಕ್ಷ್ಮಿಯಿಂದ ಮಾತ್ರ ಸಾಧ್ಯ ನೋಡ. ಏನೋ ಆ ಹೆಣ್ಣು ಮಗಳ ಮನೆಗೆ ಬಂದಾಗಿಂದ ಮನಸ್ಸಿಗೆ ಒಂಥರ ಶಾಂತಿ ಸಿಗ್ತಾ ಇದೆ ನೋಡು. ಅವಳು ಎಲ್ಲ ಹೆಣ್ಮಕ್ಳ ಥರ ಅಲ್ಲ, ಈ ಕುಟುಂಬಕ್ಕೆ ಸಂಬಂಧಕ್ಕೆ ತುಂಬ ಬೆಲೆ ಕೊಡ್ತಾಳೆ. ಅವಳು ನನಗೇನು ಮಾತು ಕೊಟ್ಟಿದ್ಲು ಅದೇ ಥರ ನಡ್ಕೋತಾ ಇದ್ದಾಳೆ. ಇವತ್ತಿನ ಘಟನೆನೇ ಅದಕ್ಕೆ ಸಾಕ್ಷಿ ನೋಡು. ಏನು, ಲಕ್ಷ್ಮಿ ನಿಮಗೆ ಮಾತು ಕೊಟ್ಟಿದ್ದಾಳ? ಹಾಂ, ಏನಂತ ಮಾತು ಕೊಟ್ಟಿದ್ದಾಳೆ? ನಾನಿರೋವರೆಗೂ, ನಾನು ಹೋದ್ಮೇಲೂ ನೀನು ಕೊನೆವರೆಗೂ ಇದೇ ಮನೇಲೇ ಇರಬೇಕು. ಈ ಮನೇಲಿರೋ ಮನಸ್ಸುಗಳು ಒಡೆದೇ ಇರೋ ಹಾಗೆ ಭದ್ರವಾಗಿ ಕಾಪಾಡಬೇಕು. ಓ, ತಾತ ಲಕ್ಷ್ಮಿ ನಡುವೆ ಇಷ್ಟೆಲ್ಲ ನಡೆದಿದ್ಯಾ? ಅದಕ್ಕೆ ತಾತ ಅವಳಿಗೆ ಇಷ್ಟು ಸಪೋರ್ಟ್ ಮಾಡ್ತಿರೋದು. ತಾತನ ತಲೆನ ಚೆನ್ನಾಗೆ ಸವರಿದಾಳೆ. ಮೊದಲು ಈ ವಿಷಯನ ಅಮ್ಮಂಗೆ ಹೇಳಬೇಕು. ಇಷ್ಟು ವರ್ಷ ನಮ್ಮ ಕುಟುಂಬನ ನೀವು ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿದ್ದೀರಿ. ಇನ್ನು ಮುಂದೆ ಲಕ್ಷ್ಮಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾಳೆ ಅಂದರೆ ತುಂಬ ಖುಷಿ ಪಡುವಂಥ ವಿಷಯ ರೀ. ಈ ವಿಷಯ ಎಲ್ಲ ಕೇಳಿದ್ಮೇಲೆ ನನಗೆ ಯಾಕೋ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅನಿಸ್ತಾ ಇದೆ ರೀ. ನೀವು ಸ್ವಲ್ಪ ರೆಸ್ಟ್ ಮಾಡಿ, ನಾನು ಎಂದಿಗೂ ಹೇಳ್ಬರ್ತೀನಿ. ವಿಮ್ಲಾ, ಲಕ್ಷ್ಮಿ ಇಷ್ಟೆಲ್ಲ ಮಾಡ್ತಾಳೆ ಅಂದರೆ ನೀನು ನಂಬ್ತೀಯೇನೆ? ಇಲ್ಲಿ ಅವಳನ್ನ ನಂಬಬೇಕೋ ಬೇಡವೋ ಅನ್ನೋದು ಪ್ರಶ್ನೆ ಅಲ್ಲ. ಆದರೆ ಅವಳು ಮನೆಯವ್ರ ಮನಸ್ಸನ್ನು ಗೆಲ್ಲೋದಕ್ಕೆ ಏನೇನು ಪ್ರಯತ್ನ ಮಾಡಬೇಕೋ ಅದನ್ನೆಲ್ಲ ಮಾಡ್ತಿದ್ದಾಳೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ವಿಮ್ಲಾ, ನಮ್ಮ ಲಕ್ಷ್ಮಿ ನಿನ್ನ ಮನಸ್ಸನ್ನು ಮತ್ತು ಆದಿ ಮನಸ್ಸನ್ನು ಗೆಲ್ಲಬೇಕು. ಈಗೇನೋ ಮಾವ ಮತ್ತು ಆದಿನ ಒಂದು ಮಾಡಿ ಆದಿ ಮನಸ್ಸನ್ನು ಗೆದ್ದಿದ್ದಾಳೆ. ಆದರೆ ನಿನ್ನ ಮನಸ್ಸನ್ನು ಗೆಲ್ಲುವಂಥ ಪ್ರಯತ್ನ ಅವಳು ಮಾಡ್ತಿದ್ದಾಳೆ ಅಂತ ನನಗೇನು ಅನ್ನಿಸ್ತಿಲ್ಲಪ್ಪ. ಇಲ್ಲ, ಅವಳು ನನ್ನ ಮನಸ್ಸನ್ನು ಗೆಲ್ತಾಳೆ ಅನ್ನೋದಕ್ಕಿಂತ ನಾನು ಅಂದ್ಕೊಂಡಿರೋ ಹಾಗೆ ಬದಲಾಗ್ತಾಳೆ ಅನ್ನೋ ಕುತೂಹಲ ಇದೆ ನನಗೆ.